ಓಂ ಶಾಂತಿ. ಇವತ್ತಿನ ಟಾಪಿಕ್ ಭಾಳ ಇಂಪಾರ್ಟೆಂಟ್ ಇರೋದು ಯಾವುದಂದರೆ, ಅಮೃತ ವೇಳೆಯಲ್ಲಿ ಅನೇಕ ಪ್ರಕಾರದ ಅಥವಾ ಅನೇಕ ವಿಧಿ ಮೂಲಕ ನಾವು ಯೋಗವನ್ನು ಮಾಡೋದು. ಯಾಕಂದ್ರೆ ಬ್ರೈನಿಗೆ ಏನಿದೆಯಲ್ರಿ, ಅದಕ್ಕೆ ಹೊಸತನ ಬೇಕು. ನಾವು ಅದೇ ಆತ್ಮ, ಅದೇ 5 ಸ್ವರೂಪದ್ದು ಅಥವಾ ಅದೇ 4 ಧಾಮದ ಯಾತ್ರೆಯನ್ನು ಮಾಡ್ತಾ ಇದ್ರಂದರೆ ಅದು ಬ್ರೈನ್ ಬೋರ್ ಅನಿಸ್ತೈತಿ, ಆತ್ಮಕ್ಕೂ ಕೂಡ ಬೋರ್ ಅನಿಸ್ತೈತಿ. ಸೊ ನಾವು ವೆರೈಟಿ ಮಾಡ್ಕೊಳ್ತಾ ಇದ್ವಿ ಅಂದ್ರೆ ನಮ್ಮ ಅಮೃತ ವೇಳೆ ಶಕ್ತಿಶಾಲಿ ಆಗ್ತೈತಿ. ಎಲ್ಲರಿಗೂ ಗೊತ್ತಿದೆ ಅಮೃತ ವೇಳೆ ಮಹತ್ವ ಎಷ್ಟು ಇಂಪಾರ್ಟೆಂಟ್ ಐತಿ. ಆದರೂ ಕೂಡ ಅಮೃತ ವೇಳೆಯಲ್ಲೇ ಮಾಯೆ ಭಾಳ ಕಾಡ್ತೈತಿ. ಯಾಕಂದರೆ ಮಾಯೆ ಗೊತ್ತಿದೆ, ಆ ಸಮಯದಲ್ಲಿ ನಮ್ಮ ತಂದೆಯಾಗಿರುವಂತಹ ಪ್ರಾಣಪ್ರಿಯ ಬಾಪ್ದಾದ ನಮಗೆ ಸಕಾಶ ಕೊಡ್ತಿರ್ತಾರೋ, ವರದಾನ ಕೊಡ್ತಿರ್ತಾರೆ. ಸೊ ಈಗ ಅಮೃತ ವೇಳೆ ಶಕ್ತಿಶಾಲಿ ಹೇಗೆ ಮಾಡ್ಕೊಳ್ಬೇಕು? ಸೊ ಚಿಂತನೆ ಮಾಡ್ತಾ ಇದ್ದಾಗ ನಾನು ಒಂದು ಕ್ಲಾಸ್ ಮಾಡಿದ್ದೆ 5 ಸ್ವರೂಪದ ಮೇಲೆ, ಮತ್ತು ಪೂರ್ವಜ ಮತ್ತು ಪೂಜ್ಯನ ಮೇಲೂ ಕೂಡ ಕ್ಲಾಸ್ ಮಾಡಿದ್ದೆ. ಆವಾಗ ಟೈಮಿಂಗ್ ಮೇಲೆ ಹೇಳ್ಕೊಟ್ಟಿದ್ದೆ. ಏನಂತಂದ್ರೆ, ಹಿಂಗೆ ಅರ್ಧ ತಾಸಿಗೊಮ್ಮೆ ಅಥವಾ 1 ತಾಸಿಗೊಮ್ಮೆ ಅಲಾರಾಮ್ ಇಟ್ಕೊಳ್ರಿ ಅಂತ. ಸೊ ನನಗೆ ಅದು ಇಷ್ಟು ಹೆಲ್ಪ್ ಆಗಿದೆ ಅಂದರೆ ರೀ, ಸೊ ಅಲಾರಾಮ್ನ ಇಡೋದ್ರಿಂದ ನಾವಳೆ ಮರೆತರೂ ಕೂಡ ಆ ಅಲಾರಾಮ್ ಆಗಿರೋದ್ರಿಂದ ನನಗೆ ನಾ ಮರ್ತಿದ್ರೂ ಕೂಡ ಅದು ಮತ್ತೆ ನನಗೆ ನೆನಪಿಸ್ಕೊಡ್ತೈತಿ ನಾ ಮಾಡಬೇಕಂತ ಹೇಳಿ. ಸೊ ಇಲ್ಲಿವರೆಗೂ ಕೂಡ ನಾ ಯಾವುದೂ ಅಲಾರಾಮವನ್ನು ಬಿಟ್ಟೇ ಇಲ್ಲ. ಟೈಮಿಂಗ್ ಕಡಿಮೆ ಆಗಿರ್ಬೋದು, ಖರೆ ಎಲ್ಲ ಅಲಾರಾಮನ್ನು ಕೂಡ ನಾನು 5 ಸ್ವರೂಪದ ಪ್ರಾಕ್ಟೀಸ್ ಮತ್ತು ಪೂರ್ವಜ ಮತ್ತು ಪೂಜ್ಯ ಸ್ವರೂಪದ ಪ್ರಾಕ್ಟೀಸ್ ಕೂಡ ಆಗ್ತಾಯಿದೆ, ಇಲ್ಲಿವರೆಗೂ ಕೂಡ ಆಗ್ತಾಯಿದೆ. ಅದಕ್ಕೆ ಒಟ್ಟು ತಪ್ಸೇ ಇಲ್ಲ ರೀ. ಅದರಿಂದ ನಂಗೆ ಭಾಳ ಲಾಭ ಆಗಿದೆ ರೀ. ಅದರ ಜೊತೆಗೆ ಈ ಅಮೃತ ವೇಳೆನೂ ಶಕ್ತಿಶಾಲಿ ಮಾಡಬೇಕು. ಸೊ ಅದಕ್ಕೆ ನಾ ಏನು ಡಿಸೈಡ್ ಮಾಡಿದ್ದೆ ಅಂದರೆ, ಅಮೃತ ವೇಳೆನೂ ಕೂಡ ಟೈಮಿಂಗ್ ಇಟ್ಕೊಳ್ಳಿ. ಅಂದ್ರೆ 5 ನಿಮಿಷ ಇದಕ್ಕೆ, 5 ನಿಮಿಷ ಇದಕ್ಕೆ, 5 ನಿಮಿಷ ಇದೆ. ಈ ರೀತಿ ಅಮೃತ ವೇಳೆಯನ್ನು ನಾವು 1 ತಾಸು ನಾವು ಏನು ಯೋಗವನ್ನು ಮಾಡ್ತಾಯಿದ್ವಿ, ಅದು 1 ತಾಸು ನಂದು ಒಂದೀಟು ಕೂಡ ವ್ಯರ್ಥದಲ್ಲಿ ಹೋಗಬಾರ್ದು. ನಂದು ಅಮೃತ ವೇಳೆ ಶಕ್ತಿಶಾಲಿ ಆಗಬೇಕಂದ್ರೆ ಟೈಮಿಂಗ್ ಇಟ್ಟು ಮಾಡಬೇಕಂತ ಅಂದ್ಕೊಂಡೆ. ಸೊ ಆ ಕಾರಣದಿಂದ ನಾನು ನಿಮ್ಗೆ ಶೇರ್ ಮಾಡ್ತಾಯಿದ್ದೆ. ಅಮೃತ ವೇಳೆ ಸಮಯ ಸ್ಪೆಷಲಾಗಿ ನಮ್ಮದು ಪರಮಧಾಮದ ಯೋಗ ಆಗಬೇಕು. ಕಂಪಲ್ಸರಿ ನಾವು 1 ತಾಸು ಅಮೃತ ವೇಳೆ ಪರಮಧಾಮದಲ್ಲಿ ನಿಲ್ಲಬೇಕು. ಆ ರೀತಿ ನಮ್ಮದು ಪ್ರಾಕ್ಟೀಸ್ ಆಗಬೇಕು. ಸೊ ಹೇಗಿರಬೇಕು? ಭಾಳೋತನ ಅಂತೂ ನಿಂದ್ರಕ್ಕಾಗೋದಿಲ್ಲ. ಪರಮಧಾಮದಲ್ಲಿ ಅನೇಕ ವ್ಯರ್ಥ ವಿಚಾರಗಳು ಬರ್ತಾವೆ, ಅನೇಕ ಏನೇನೋ ಫಾಲ್ತು ವಿಚಾರ ಬರ್ತಾವೆ, ಆಗಿರೋ ಘಟನೆಗಳು ನೆನಪು ಬರ್ತಾವೆ. ಯಾಕಂದ್ರೆ ಅಲ್ಲಿ ಆ ಟೈಮ್ನಾಗ ಆತ್ಮ ಕ್ಲೀನ್ ಇರ್ತೈತಿ. ಒಮ್ಮೊಮ್ಮೆ ಹಳೇದು ನೆನಪು ಬರ್ತಾವೆ, ಒಮ್ಮೊಮ್ಮೆ ಬಾಬಾ ನಮಗೆ ಹೊಸ ಐಡಿಯಾಸ್ ಕೂಡ ಟಚಿಂಗು ಮಾಡ್ತಾಯಿರ್ತಾರೆ. ಸೊ ಆ ಕಾರಣದಿಂದ ನಮ್ದು ಅಮೃತ ವೇಳೆ ಫುಲ್ 1 ತಾಸು ನಮ್ಮ ಪರಮಧಾಮದಲ್ಲಿ ಸ್ಥಿತ ಆಗಬೇಕಂದ್ರೆ, ಒಂದು ಹಿಂದಿನ ದಿನ ರಾತ್ರಿ ಹೊತ್ತು ಭೋಜನ ಸೂರ್ಯಾಸ್ತ ಆದಮೇಲೆ ನಾವೇನೂ ತಿನ್ನಬಾರ್ದು. ಒಂದು. ಎರಡನೇದು ಫೋನ್ 7-8 ಆಯ್ತಂದ್ರೆ ಫೋನ್ ಯೂಸ್ ಮಾಡಬಾರ್ದು. ಒಂದು. ಇವೆರಡು ನಾವು ಮಾಡಿದ್ವಿ ಅಂದ್ರೆ ನಮ್ಮ ನೆಕ್ಸ್ಟ್ ಡೇ ನಮಗೆ ನಿದ್ದೆ ಬರೋಂಗಿಲ್ಲ. ಇನ್ನು ಒಮ್ಮೊಮ್ಮೆ ಎದ್ದಿರ್ತೀವಿ ರೀ, ಒಮ್ಮೆ ನಿದ್ದೆ ದೇವ ಕಾಡ್ತಾನೆ ರೀ, ಒಮ್ಮೆ ಮಳ್ಕೋಬೇಕು ಅನ್ನಿಸ್ತೈತೆ, ಅಷ್ಟು ನಿದ್ದೆ ಬರ್ತೈತೆ. ಅದಕ್ಕೆ ಕಾರಣ ಊಟ ಸಂಬಂಧ. ಊಟ ಲೇಟಾಗಿ ಮಾಡ್ತೀವಿ, ಜೀರ್ಣ ಆಗಿರೋದಿಲ್ಲ, ಗ್ಯಾಸ್ ಆಕೈತಿ, ನಿದ್ದೆ ಬರ್ತದೆ. ಎರಡನೇ ರೀಸನ್, ಒಮ್ಮೊಮ್ಮೆ ಎದ್ದಿರ್ತೀವಿ, ಪೂರ ಎಚ್ಚರಿಕಾಗಿ ಕೂತಿರ್ತೀವಿ, ಹಿಂದಿಂದ ಎಲ್ಲ ಫಾಲ್ತು ಎಲ್ಲ ವಿಚಾರಗಳು ಬರಕ್ಕೆ ಹಿಡಿತಾವೆ. ಅವ್ರು ಹಂಗೆ ಮಾಡ್ರು, ನಮ್ಗೆ ಹಿಂಗೆ ಮಾಡ್ರು, ನಮ್ಗೆ ಯಾಕೆ ನಾವು ನಿಲ್ಲಿಸ್ಬೇಕಂದ್ರೂ ಕೂಡ ವ್ಯರ್ಥ ವಿಚಾರಗಳು ಈ ರೀತಿ ವೇಗವಾಗಿ ಫಾಸ್ಟವಾಗಿ ಬರ್ತಾವಲ್ಲ, ನಾವು ನಿಲ್ಲಿಸ್ಬೇಕಂದ್ರೂ ನಿಲ್ಸಕ್ಕೆ ಆಗಂಗಿಲ್ಲ ಆ ಟೈಮ್ದಲ್ಲಿ. ಸೊ ಆ ಟೈಮಲ್ಲಿ ಗುಲ್ಜಾ ದಾದೀಜಿಯವರು ಒಂದು ಮಾತು ಹೇಳಿದ್ರು, ಭಾಳ ವ್ಯರ್ಥ ನಡೀತಾ ಇತ್ತಂದ್ರೆ ಏನು ಮಾಡಿರಿ ಅಂತಾರೆ ದಾದಿ, ಮನನ ಚಿಂತನೆ ಮಾಡಿರಿ ಅಂತ. ಸೊ ನಮಗೆ ಮನನ ಚಿಂತನೆ ಮಾಡೋ ರೂಢಿ ಇರಬೇಕು. ಸೊ ಇವತ್ತು ಮನನ ಚಿಂತನೆ ಬಗ್ಗೆ ಹೋಗೋದಿಲ್ಲ, ಆದರೆ ನಾವು ಈಗ ನಮ್ಮ ಮನಸ್ಸು ಶಾಂತ ಐತಿ, ನಾವು ಹೆಂಗೆ ಪರಮಧಾಮದಲ್ಲಿ ಟಿಕಾಯಿಸ್ಬೇಕು, 1 ತಾಸು ನಾವು ಯೋಗ ಹೆಂಗೆ ಮಾಡಬೇಕಂತ ನೋಡೋಣ. ನಾ ಹೆಂಗೆ ನನ್ನ ಟೈಮಿಂಗ್ ಅಲಾರಾಮ್ ಇಟ್ಕೊಂಡೇನಂತ ನಿಮ್ಮ ಮುಂದೆ ಶೇರ್ ಮಾಡ್ತೇನೆ. 1ನೇದು, ಮುಂಜಾನೆ ಎದ್ದ ಕೂಡಲೇ 1ನೇ ಸಂಕಲ್ಪ ಪರಮಾತ್ಮ ಧನ್ಯವಾದ. 2ನೇದು ಗುಡ್ ಮಾರ್ನಿಂಗ್. ಇವೆರಡು ಸಂಕಲ್ಪಗಳು ಮುಂಜಾನೆ ಎದ್ದ ಕೂಡಲೇ ಅನ್ನಲೇಬೇಕು.
ಮೂರನೇದು ಕಣ್ ತೆಗೆದ ಕೂಡಲೇ ಶಿವ ಬಾಬಾನೇ ಕಾಣಿಸಿರಬೇಕು. ಆ ರೀತಿ ನಾವು ಶಿವ ಬಾಬಾನ ನಮ್ಮ ಎದುರುಗಡೆ, ನಮ್ಮ ಹಾಸಿಗೆ ಎದುರುಗಡೆನ ಶಿವ ಬಾಬನ ಫೋಟೋ ಅಥವಾ ಜ್ಯೋತಿನ ಇಟ್ಕೊಳ್ಬೇಕು. ಸೊ ಇವಾಗ ನೀವು 3:30 ಹೇಳ್ತೀರಿ, ಯಾರು 3 ಗಂಟೆಗೆ ಹೇಳ್ತಾರೆ, ಯಾರು 4 ಗಂಟೆಗೆ ಹೇಳ್ತಾರೆ. ಈಗ ನಾವು ಕೇವಲ 1 ತಾಸದ ಯೋಗ ಪರಮಧಾಮದಲ್ಲಿ ನಿಲ್ಲುವಂಥದ್ದನ್ನು ನಾವು ನೋಡೋಣ. ಸೊ ಎದ್ದು ಕೂಡಲೇ ಬಾಬಾನ ನೋಡ್ತಾ ಬಾಬಾನ ಸ್ವರೂಪವನ್ನೇ ನಾನು ದಿವ್ಯ ಬುದ್ಧಿಯಿಂದ ಈ ದೇಹದಿಂದ ದಾಟಿ ಪರಮಧಾಮದಲ್ಲಿ ಕೇವಲ ಅವರನ್ನೇ ನೋಡುವ ಪ್ರಾಕ್ಟೀಸ್ ಮಾಡ್ಬೇಕ್ರಿ. 5 ನಿಮಿಷ ಇದನ್ನು ಫಿಕ್ಸ್ ಮಾಡ್ಕೊಂಬಿಡ್ರಿ, ಅಲಾರಾಮ್ನಾಗ ಸೆಟ್ ಮಾಡ್ಕೊಂಬಿಡ್ರಿ. ಈ 3:30 ಹೇಳ್ತೀರಂದ್ರೆ 3:35ವರೆಗೂ ಕೂಡ ನಾ ಆತ್ಮ ಈ ದೇಹದಿಂದ ದಾಟಿ ಮೇಲೆ ಹೊಂಟೇನಿ, ಪರಮಧಾಮದಲ್ಲ ನಿರಾಕಾರ ಜ್ಯೋತಿ ಸ್ವರೂಪನಾಗಿರುವಂಥ ಶಿವ ತಂದೆಯನ್ನು ನೋಡ್ತಾ ಇದ್ದೆ. ಬರೀ ಅವರನ್ನೇ ನೋಡೋದು, ಅವರ ಸ್ವರೂಪವನ್ನೇ ನೋಡೋದು, ಅವರ ಬಣ್ಣವನ್ನೇ ನೋಡೋದು, ಆ ಪರಮಧಾಮದಲ್ಲಿ ಇರುವಂಥ ಮನೆಯ ಬಣ್ಣವನ್ನೇ ನೋಡೋದು. ಇದನ್ನು 5 ನಿಮಿಷ ಮಾಡಿರಿ. ಇದನ್ನು 5 ನಿಮಿಷ ಆದಮೇಲೆ ಮತ್ತಲ್ಲಿ ಏನು ಇಲ್ಲ ಅನ್ನೋದನ್ನು ನೋಡ್ರಿ. ಅಲ್ಲಿ ಮಾತಿಲ್ಲ, ಶಬ್ದ ಇಲ್ಲ, ಗಾಳಿಲ್ಲ, ಭೂಮಿ ಇಲ್ಲ. ಈ ರೀತಿ ಸೊ ಆ ರೀತಿ ನಾವು ಪ್ರಾಕ್ಟೀಸ್ ಮಾಡಬೇಕು. ನೆಕ್ಸ್ಟ್ ಬಂದು 3:35 ಮಟ್ಟ ಅದು ಮಾಡಿದ ಮೇಲೆ 3:35ರಿಂದ ನೆಕ್ಸ್ಟ್ ಒಂದು 5 ನಿಮಿಷದವರೆಗೂ ಪರಮಧಾಮಕ್ಕೆ ಯಾವ್ಯಾವ ಹೆಸರಿನಿಂದ ಕರೆಯುತ್ತಾರೆ ಅಂತ ಲಿಸ್ಟ್ ತೆಗೆಯುತ್ತೆ. ಫಾರ್ ಎಕ್ಸಾಂಪಲ್ ಪರಮಧಾಮಕ್ಕೆ ಏನಂತಾರೆ? ಶಾಂತಿಧಾಮ, ಮುಕ್ತಿಧಾಮ, ಮೋಕ್ಷಧಾಮ, ನಿರ್ವಾಣಧಾಮ, ಬ್ರಹ್ಮಾಂಡ, ಮತ್ತೇನೇನಂತಾರೆ? ವಿಶ್ರಾಮ ಸ್ಥಾನ, ಮತ್ತೇನಂತಾರೆ? ಸ್ವೀಟ್ ಹೋಮ್, ಶಿವಾಲಯ. ಈ ರೀತಿ ಅನೇಕ ಪರಮಧಾಮದ ಹೆಸರುಗಳನ್ನ ನೆನಪು ಮಾಡಬೇಕ್ರಿ 5 ನಿಮಿಷ. ಕೇವಲ ಅವ ಹೆಸರುಗಳನ್ನ ಮಾತ್ರ ನೆನಪು ಮಾಡಬಾರ್ದು, ಅದ್ರ ಜೊತೆಗೆ ಅದು ಏನು ನೀವು ಹೇಳ್ತಿರಲ್ಲ ಮನೆ ಹೆಸರು, ಆ ಮನೆ ಹೆಸರ ಜೊತೆಗೆ ನಾವು ಅದೇ ರೀತಿ ಸ್ಥಿತರಾಗೋದು. ಈಗ ಫಾರ್ ಎಕ್ಸಾಂಪಲ್ ಶಾಂತಿಧಾಮ ಅಂದ ಕೂಡಲೇ ನಾ ಆತ್ಮ ಶಾಂತದಿನಿ, ಶಾಂತಿಯ ಕಿರಣಗಳು ನಾ ಆತ್ಮದಲ್ಲಿ ಸೇರ್ತಾ ಇದೆ, ಅಪಾರವಾದಂಥ ಶಾಂತಿಧಾಮದ ಶಾಂತಿ ನನ್ನಲ್ಲಿ ಬರ್ತಾ ಇದೆ. ಈ ರೀತಿ ಮನೆಯ ಹೆಸರ ಜೊತೆಗೆ ಆ ಸ್ವರೂಪದಲ್ಲಿ ಸ್ಥಿತರಾಗೋದು. ಇನ್ನು ಎರಡನೇದು ನಿರ್ವಾಣಧಾಮ. ನಿರ್ವಾಣಧಾಮ ಅಂದರೆ ಅರ್ಥ ವಾಣಿಯಿಂದ ಪರೆ. ವಾಣಿಯಿಂದ ಪರೆ ಅಂದರೆ ಅರ್ಥ ಯಾವುದೂ ಶಬ್ದ ಇಲ್ಲ, ನಾನು ಆತ್ಮ ಅಷ್ಟೇ, ಎಲ್ಲ ಶಬ್ದದಿಂದ ಮುಕ್ತದೀನಿ, ಯಾವುದೂ ಶಬ್ದ ನನಗೆ ನೆನಪಿಲ್ಲ. ಇನ್ನು ಮೂರನೇದು ಮುಕ್ತಿಧಾಮ. ನಂದು ಎಲ್ಲ ಪಾಪ ಜನ್ಮಗಳ ಪಾಪದಿಂದ ನಾನು ಮುಕ್ತ ಆಗಿದ್ದೇನೆ ಅಂತ ತಿಳ್ಕೊಂಡು ಮುಕ್ತಿಯ ಧಾಮದಲ್ಲಿ ಮುಕ್ತ ಇರೋದು. ಈ ರೀತಿ ಮನೆಗಳ ಹೆಸರನ್ನು ಚಿಂತನೆ ಮಾಡ್ತಾ ಅದರ ಸ್ವರೂಪದಲ್ಲಿ ಸ್ಥಿತ ಆಗೋದು ಇದೊಂದು 5 ನಿಮಿಷ ಮಾಡಿರಿ. ಈ ರೀತಿ 5 ನಿಮಿಷ ಆಕೈತಿ. 3:40 ಆಕೈತಿ. ಆಮೇಲೆ 3:40ದಿಂದ 4 ಮಟ್ಟ 15 ನಿಮಿಷ ಪರಮಾತ್ಮನ ಗುಣಗಳ ಗುಣಗಾನ ಮಾಡೋದು. ಶಾಂತಿಯ ಸಾಗರ, ಪ್ರೀತಿಯ ಸಾಗರ, ಪವಿತ್ರತೆ ಸಾಗರ, ಆನಂದದ ಸಾಗರ, ಸುಖದ ಸಾಗರ ನಿಮ್ಮ ಕಿರಣಗಳು ನನ್ನ ಮೇಲೆ ಬರ್ತಾ ಇದೆ. ಈ ರೀತಿ ಬಾಬನ ಮಹಿಮೆ ಗುಣಗಾನ ಮಾಡೋದು. ಅದ್ರ ಜೊತೆಗೆ ಬಾಬನ ಸ್ವರೂಪವನ್ನು ನೋಡ್ತಾ ನೀವು ನಿರಾಕಾರ, ನಾನೂ ನಿರಾಕಾರ, ಅವರನ್ನು ನೋಡ್ತಾ ಇರೋದು. ನೀನು ಒಂದು ಬಿಂದು ಸ್ವರೂಪ, ನಾನು ಒಂದು ಬಿಂದು ಸ್ವರೂಪ. ಬಾಬಾನು 7 ಗುಣಗಳದ ಮಹಿಮೆ ಮಾಡ್ತಾ ನಾನು ಕೂಡ 7 ಗುಣಗಳ ಸ್ವರೂಪದಲ್ಲಿ ಇರೋದು. ಆಮೇಲೆ ಬಾಬಾ ನಿರ್ಬಂಧನದರು, ನಾನು ಕೂಡ ಆತ್ಮ ನಿರ್ಬಂಧನ. ಪರಮಧಾಮದಲ್ಲಿ ಅನುಭವ ಮಾಡ್ಬೇಕ್ರಿ ಈ ಸ್ಥಿತಿ, ನಿರ್ಬಂಧನ. ನಿಮಗೆ ಯಾರು ಕೇಳೋರಿಲ್ರಿ, ಹೇಳೋರಿಲ್ಲ, ಎದಕ್ಕೆ ಹೋಗ್ತಿ ಅಂತ ಕೇಳಲ್ಲ, ಏನು ಮಾಡಕತ್ತಿ ಅನ್ನಲ್ಲ. ಯಾಕಂದರೆ ನಿರ್ಬಂಧನ ಸ್ಥಿತಿ. ಪರಮಧಾಮವು ನಿರ್ವಾಣ ಸ್ಥಿತಿ. ಎಲ್ಲ ವಾಣಿಯಿಂದ ಪರೆ
ನಿರ್ಲೇಪ ಸ್ಥಿತಿ, ಯಾವುದೂ ನಿಮಗಲ್ಲಿ ಅಂಟೋದಿಲ್ಲ. ಈ ರೀತಿ ನಾವು ಪರಮಧಾಮದಲ್ಲಿ ಅನುಭವ ಮಾಡಬೇಕು. ಇನ್ನು 4ರ ಮಟ್ಟ ಇದು ಅನುಭವ ಆದಮೇಲೆ 4ರಿಂದ 4:15 ತನಕ ಶಿವ ಬಾಬನ ಸ್ವರೂಪದಲ್ಲಿ ನಮ್ಮನ್ನು ನಾವು ಸ್ವರೂಪ ಮಾಡಿಕೊಂಡು ಅವರಿಂದ ಶಕ್ತಿ ತುಂಬಿಕೊಳ್ಳೋದು. ಅಂದರೆ ಬಾಬಾ ಯಾವ್ಯಾವ ಸ್ವರೂಪದಾನು? ಬಾಬಾ ಬಿಂದು ಸ್ವರೂಪದ, ನಾನು ಬಿಂದು ಆಗೋದು, ಶಕ್ತಿ ತುಂಬ್ಕೊಳ್ಳೋದು. ಆಮೇಲೆ 2ನೇ ಸ್ವರೂಪ ಬಾಬಾ ಜ್ಯೋತಿ ಅದ, ನಾನು ಜ್ಯೋತಿ ಆಗೋದು, ಶಕ್ತಿ ತುಂಬ್ಕೋದು. ಬಾಬಾ ಏನದನ್ರಿ? ಬಾಬಾ ಸ್ಟಾರ್ ಅದಾನ, ನಾನು ಕೂಡ ಸ್ಟಾರ್ ಆಗೋದು. ಬಾಬಾ ಚೈತನ್ಯ ಬೀಜ ಅದ, ನಾನು ಕೂಡ ಚೈತನ್ಯ ಬೀಜ ಆಗೋದು. ಬಾಬಾ ಸಾಗರ ಅದ, ನಾನು ಕೂಡ ಸಾಗರ ಆಗಿ ಬಾಬಾನಿಂದ ಎಲ್ಲ ತುಂಬ್ಕೋದು. ಸಾಗರ ಅಂತ ಹೇಳಿ ನೆನಪು ಮಾಡ್ಕೋಬೇಕ್ರಿ. ಬಾಬಾ ಏನದನ್ರಿ? ಸೂರ್ಯದನ್, ಜ್ಞಾನ ಸೂರ್ಯದನ್, ನಾನು ಕೂಡ ಸೂರ್ಯ ಆಗೋದು. ನಾನು ಕೂಡ ಸೂರ್ಯ ಆಗಿ ಎಲ್ಲ ಆತ್ಮಗಳಿಗೆ ಸಕಾಶ ಕೊಡು. ಬಾಬಾ ಏನದನ್ರಿ? ಸ್ವೀಟ್ ಅದ, ಗುಡ್ ಅದ, ಆ ಸ್ವೀಟ್ನೆಸ್ ನನ್ನಲ್ಲಿ ಬರ್ತಾಯಿದೆ. ಈ ರೀತಿ ಬಾಬಾನ ಸ್ವರೂಪವನ್ನು ನೆನಪು ಮಾಡ್ಕೊಂಡು ನೀವು ಅದ ಸ್ವರೂಪದಲ್ಲಿ ಸ್ಥಿತರಾಗಿ ಬಾಬಾನಿಂದ ಪಡ್ಕೊಳ್ತು. ತಿಳಿದ್ರಿದೆ 4 ಈ ರೀತಿ ಸ್ಥಿತವಾಗೋದು. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, 4:15ರಿಂದ 4:15 ತನಕ 5 ಖಂಡಗಳಿಗೆ ಸಕಾಶ ಕೊಡೋದು. ಅಮೇರಿಕಾ, ಅಂಟಾರ್ಟಿಕಾ ಮತ್ತು ಅಮೇರಿಕಾ, ಅಂಟಾರ್ಟಿಕಾ, ಏಷ್ಯಾ, ಏನೇನು 5 ಖಂಡ ಅದಾವಲ್ರಿ ಅವಕ್ಕೆಲ್ಲ ಸಕಾಶ ಕೊಡು. ಆಮೇಲೆ ಮತ್ತು ನಮ್ಮ ಮನೆಗೆ ದುಃಖಿ, ಅಶಾಂತಿ, ಅಳ್ದಾಡುವಂಥ ಆತ್ಮಗಳು, ಅಪವಿತ್ರ ಆತ್ಮಗಳು, ಧರ್ಮಸತ್ತ, ರಾಜ್ಯಸತ್ತ, ವಿಜ್ಞಾನಿ ಸತ್ತ, ಪ್ರಕೃತಿ ಸತ್ತ, ಇವ್ರಿಗೆಲ್ಲ ಸಕಾಶ ಕೊಡೋದು. 4:15 ಮಠ. 4:15ರಿಂದ 4:45 ತನಕ ಬ್ರಾಹ್ಮಣ ಪರಿವಾರದವರಿಗೂ ಸಕಾಶ ಕೊಡೋದು. ಯಾರ ಜೊತೆ ಕಡಾ ಹಿಸಾಬ್ ಕಿತಾಬ್ ಐತಿ ಅವರಿಗೆ, ಯಾರು ಇನ್ನು ಬರೋರದಾರು ಅವರಿಗೆ, ಮತ್ತು ಅಕ್ಕಂದಿರು, ಟೀಚರ್ಸ್, ಕುಮಾರಿಗಳಿಗೆ, ಬ್ರಾಹ್ಮಣ ಪರಿವಾರದವರಿಗೆ, ಎಲ್ಲಿ ಹೊಸ ಹೊಸ ಬಾಬಾನ ಮಣಿಗಳಾಗತ್ತವು ಅಲ್ಲಿ ಕೊಡಬೇಕು. ಮತ್ತು ಮಧುಬನ್ ಕೊಡಬೇಕು, ಪಾಂಡವ್ ಭವನ್, ಜ್ಞಾನ್ ಸರೋವರ್, ಶಾಂತಿವನ್, ಪೀಸ್ ಪಾರ್ಕ್, ಹಾಸ್ಪಿಟಲ್ ಮತ್ತು ಈ ರೀತಿ ಕೊಟ್ಟಾದಮೇಲೆ ಲಾಸ್ಟಿಗೆ ನೀವು ಯಾವ ಸೆಂಟ್ರಿಗೆ ಹೋಗ್ತಿರಲ್ಲ ಆ ಸೆಂಟ್ರಿಗೂ ಕೂಡ ಈ ರೀತಿ ಸಕಾಶ ಕೊಡಬೇಕು. ನೆಕ್ಸ್ಟ್ ಲಾಸ್ಟ್ 2 ನಿಮಿಷ ಕಂಬೈನ್ಡ್ ಸ್ಟೇಜ್, ನಾನು ಬಾಬಾ ಕಂಬೈನ್ಡ್ ಸ್ಥಿತಿಯಲ್ಲಿ ಸ್ಥಿತರಾಗಿ ನಾವಿಬ್ಬರಿಗೂ ಜೊತೆ ಕೂಡಿಕೊಂಡು ಇಡೀ ವೃಕ್ಷಕ್ಕೆ ಸಕಾಶ ಕೊಡ್ತಾ ಇದ್ದೀವಿ. ಪರಮಧಾಮದ ಹೋಮ್ ಸಿಕ್ನೆಸ್ ಆಗಬೇಕ್ರಿ. ನಮಗೆ ಹೋಮ್ ಸಿಕ್ನೆಸ್ ಅಂದರೆ ಅರ್ಥ, ನಾ ಇನ್ನು ಮನೆಗೆ ಹೋಗ್ಬೇಕು, ನಾ ಇನ್ನು ಮನೆಗೆ ಹೋಗ್ಬೇಕು ಅನ್ನೋದು ನಮ್ಮ ಅಬ್ ಘರ್ ಜಾನಾ ಹೈ. ಈ ರೀತಿ ನಮ್ಮಲ್ಲಿ ಅಭಿಲಾಷೆಗಳಿರಬೇಕು, ಈ ರೀತಿ ನಮ್ಮಲ್ಲಿ ರುಚಿ ಇರಬೇಕು, ನಾ ಮನೆಗೆ ಹೋಗ್ಬೇಕನ್ನೋ ಈ ರೀತಿ ತಿಳ್ಕೊಂಡು ನಾನು ಬಾಬಾ ಕಂಬೈನ್ಡ್ ಆಗಿ ಪರಮಧಾಮದಲ್ಲಿ ಸ್ಥಿತರಾಗಬೇಕು. ನಾ ಬಾಪ್ ಸಮಾನ ಆತ್ಮ ಅದೇನೆ ಅಂತ. ಮತ್ತು ಸಕಾಶ ಏನೈತಲ್ರಿ, ಪರಮಧಾಮದಲ್ಲಿ ಇದ್ದುಕೊಂಡೇ ಸಕಾಶ ಕೊಡ್ಬೇಕ್ರಿ ಎಲ್ಲ ಆತ್ಮಗಳಿಗೆ. ಮತ್ತು ಬಾಬಾನ ನೆನಪು ಮಾಡಲಿಕ್ಕೆ ಒಂದು ಪ್ರಭು ಪ್ರೇಮ ಬೇಕು, ಬಹಳ ಅಪಾರವಾದಂಥ ಪ್ರೀತಿ ಬೇಕು. 2ನೇದು ನಮ್ಮಲ್ಲಿ ಅಂದರೆ ಯೋಗ ನಮ್ಮದು ಚಲೋ ಆಗಬೇಕಂದ್ರೆ ಒಂದು ಬಾಬಾನ ಮೇಲೆ ಭಾಳ ಪ್ರೀತಿ ಇರಬೇಕು. 2ನೇದು ಮನನ ಚಿಂತನೆ ಬೇಕು. 3ನೇದು ಬೇಹದ್ದಿನ ವೈರಾಗ್ಯ ವೃತ್ತಿ ಬೇಕು. ನಮ್ಗೆ ಈ ಜಗತ್ತಿನ ಮೇಲೆ ಕಂಪ್ಲೀಟ್ ಬೇಹದ್ದಿನ ವೈರಾಗ್ಯ ಬಂತಂದ್ರೆ ಮಾತ್ರ ಬಾಬಾನ ಪ್ರೀತಿಗೆ ಪಾತ್ರ ಆಗ್ತೀವಿ, ಯೋಗ ರುಚಿ ಹತ್ತೈತ್ರಿ. ಸೊ ನಾ ಈ ರೀತಿ ಅಂತೂ ಮಾಡಿದ್ದೇನೆ ರೀ, ಅದಕ್ಕೆ ನಾನು ನಿಮ್ಗೆ ಶೇರ್ ಮಾಡಿದ್ದೀನಿ. ಸೊ ನೀವು ಕೂಡ ಅಮೃತ ವೇಳೆ ಟೈಮಿಂಗ್ ಹಾಕ್ಕೊಳ್ರಿ. ಟೈಮಿಂಗ್ ನೀವು ಹಾಕ್ಕೊಳ್ಳಿಲ್ಲ ಅಂದ್ರೆ, ಅಲಾರಾಮ್ ನೀವು ಇಟ್ಕೊಳ್ಳಿಲ್ಲ ಅಂದ್ರೆ
ಯಾವಾಗ ಅಮೃತ ವೇಳೆ ಆಯ್ತಂತೂ ಗೊತ್ತಾಗಲ್ಲ, ಯಾವಾಗ ಅಮೃತ ವೇಳೆ ಮುಗೀತಂತೂ ಗೊತ್ತಾಗೋದಿಲ್ಲ. ಸೊ ಅಲಾರಾಮ್ ಭಾಳ ಬೆಸ್ಟ್ ಹೆಲ್ಪ್ ಆಗಕತ್ತೈತ್ರಿ ನನಗೆ. ಅದಕ್ಕೆ ನಿಮಗೂ ಹೆಲ್ಪ್ ಆಗ್ತೈತೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಎಲ್ಲದಕ್ಕೂ ಟೈಮನ್ನು ಸ್ಪೆಸಿಫಿಕ್ ಮಾಡ್ಕೋರಿ. ಈ ಟೈಮ್ ಅಂದರೆ ನಾ ಇದನ್ನ ಮಾಡ್ಬೇಕು, ಈ ಟೈಮ್ ಅಂದರೆ ನಾ ಇದನ್ನ ಮಾಡ್ಬೇಕು, ಈ ರೀತಿ ಹಾಕೋರಿ. ನಿಮ್ಮ 1.5 ತಾಸು ಹೆಂಗೆ ಹೋಗತ್ತಂತ ಗೊತ್ತಾಗೋದಿಲ್ಲ. ಸೊ ಇನ್ನೊಂದು ಸಲ ರಿಕಾಲ್ ಮಾಡೋಣ್ರಿ. ಒಂದನೇದು, ಪರಮಧಾಮದಲ್ಲಿ ಭಾವನ ಸ್ವರೂಪವನ್ನು ನೋಡ್ತಾ, ಮನೆಯ ಬಣ್ಣ, ಅವರ ರೂಪ, ಅವರ ಬಣ್ಣವನ್ನು ನೋಡ್ತಾ 5 ನಿಮಿಷ. ಅದರ ನಂತರ ಪರಮಧಾಮದ ಹೆಸರುಗಳನ್ನ ನೆನಪು ಮಾಡ್ಕೊಳ್ತಾ ಮನೆಯ ಹೆಸರದಂತೆ ನಮ್ಮನ್ನು ನಾವು ಸ್ಥಿತಿ ಆಗೋದು. 3ನೇದು, ಬಾಬಾನ ಗುಣಗಳನ್ನ ಗುಣಗಾನ ಮಾಡ್ತಾ ನಮ್ಮ ಗುಣಗಳನ್ನು ಸ್ಥಿತರಾಗ್ತಾ, ನಿರಾಕಾರ ಸ್ವರೂಪದಲ್ಲಿ ಸ್ಥಿತರಾಗ್ತಾ, ನಿರ್ಬಂಧನ ಸ್ವರೂಪದಲ್ಲಿ ಸ್ಥಿತರಾಗ್ತಾ, ನಿರ್ವಾಣದ ಸ್ವರೂಪದಲ್ಲಿ ಸ್ಥಿತ ಆಗೋದು. ನೆಕ್ಸ್ಟು ಶಿವ್ ಬಾಬಾ ನೋಡ್ರಿ, 3:30ರಿಂದ 3:35 ಬಾಬಾ ನೋಡೋದು. 3:35ರಿಂದ 3:40 ಏನು ಮಾಡೋದ್ರಿ, ಪರಮಧಾಮದ ಹೆಸರುಗಳ ಚಿಂತನೆ ಮಾಡೋ ಸ್ವರೂಪ. 3:40ರಿಂದ 4 ಮಟ್ಟ ಬಾಬನ ಮಹಿಮೆ ಜೊತೆಗೆ ನಮ್ಮದು, ಜೊತೆಗೆ ನಿರ್ಬಂಧನ ಸ್ಥಿತಿಯಲ್ಲಿರೋದು, ಮುಕ್ತಿಯ ಸ್ಥಿತಿ ಇರೋದು, ನಿರಾಕಾರ ಸ್ವರೂಪದಲ್ಲಿ ಸ್ಥಿತರ. 4ರಿಂದ 4:05 ತನಕ ಏನು ಮಾಡ್ಬೇಕು ಹೇಳ್ರಿ ನೋಡೋಣ. ಶಿವ ಬಾಬಾರವರ ಸ್ವರೂಪ ಜೊತೆಗೆ ನಮ್ಮ ಸ್ವರೂಪ. ಬಾಬಾ ಹೆಂಗದನ್ರಿ, ಬೀಜ ರೂಪ, ನಾನು ಬೀಜ ರೂಪ. ಬಾಬಾ ಏನದನ್ರಿ, ಬಿಂದು, ನಾ ಬಿಂದು. ಬಾಬಾ ಹೆಂಗದನ್ರಿ, ಜ್ಯೋತಿ, ನಾ ಜ್ಯೋತಿ. ಬಾಬಾ ಹೆಂಗದನ್ರಿ, ಸಾಗರ, ನಾ ಸಾಗರ. ಬಾಬಾ ಏನಂದರೆ ಸ್ವೀಟ್ ಪಹಾಡದ, ನಾನು ಕೂಡ ಸ್ವೀಟ್ ಪಹಾಡದೆ. ಮತ್ತು ಬಾಬಾ ಹೆಂಗದನ್ರಿ, ನಕ್ಷತ್ರ, ನಾನು ಕೂಡ ನಕ್ಷತ್ರ. ಬಾಬಾ ಹೆಂಗದನ್ರಿ, ಸೂರ್ಯ ಅಂದರೆ ನೆನಪು ಮಾಡ್ಕೋದ್ರಿ, ಒಂದು ಚಿತ್ರ ಮಾಡ್ಕೋದು. ಬಾಬಾ ನಕ್ಷತ್ರ ಅಂದರೆ ನಕ್ಷತ್ರಗತಿನ ಬಾಬಾ ನೋಡೋದು, ನನ್ನಲ್ಲಿ ನಾನು ನಕ್ಷತ್ರ ಅಂತೆ ನೋಡೋದು. ಬಾಬಾನ ಸೂರ್ಯ ಅಂತ ಅಂದ್ಕೊಳ್ಳಿ, ಬಾಬಾನು ಸೂರ್ಯ ನೋಡೋದು, ನನ್ನನ್ನು ಕೂಡ ಸೂರ್ಯ ನೋಡ್ಕೋ. ಬಾಬಾದರ ಸಾಗರದನಂತಂದರೆ ನಾವು ಕೂಡ ಸಾಗರದಲ್ಲೇ ಸ್ಥಿತರ ನೋಡ್ರಿ. ಬೀಜ, ನಕ್ಷತ್ರ, ಸೂರ್ಯ, ಜ್ಯೋತಿ, ಬಿಂದು, ಸ್ವೀಟದ ಗುಡ್ಡ, ಮತ್ತೇನದನ್ರಿ ಬಾಬಾ ಸಾಗರ. ಇವನು 7 ಕೂಡ ಬಾಬಾನ ನೆನಪು ಮಾಡ್ಕೋದು. 4ರಿಂದ 4:05 ಆದಮೇಲೆ 4:05ರಿಂದ ಹಿಡ್ಕೊಂಡು 4:15 ಮಟ್ಟ ಸಕಾಶ್ ಕೊಡೋದು. ಬಾಬನ ಜೊತೆ ಸೇರಿ 5 ಖಂಡಗಳಿಗೆ ಸಕಾಶ್ ಕೊಡೋದು. ಮತ್ತು ನಿಮ್ಮ ಮನೆ, ನಿಮ್ಮ ಪರಿವಾರದವ್ರಿಗೆ ಸಕಾಶ್ ಕೊಡೋದು. ಆಮೇಲೆ ದುಃಖಿ ಆತ್ಮ, ಅಶಾಂತಾತ್ಮ, ಅಳ್ದಾಡುವಂಥ ಆತ್ಮ, ಅಪವಿತ್ರ ಆತ್ಮ. ಅಪವಿತ್ರ, ದುಃಖಿ, ಅಶಾಂತ, ಅಳ್ದಾಡುವಂಥ ಆತ್ಮ ಅಂದರೆ ಇವಿಲ್ ಆತ್ಮಗಳಿಗೆ ಸಕಾಶ್ ಕೊಡು. 4:15ರಿಂದ 4:15 ತನಕ ಬ್ರಾಹ್ಮಣ ಪರಿವಾರದವರಿಗೆ, ಎಲ್ಲಿ ಬಾಬನ ಮಣಿಗಳಾಗತ್ತವ ಅಲ್ಲಿ. ಟೀಚರ್ಸ್, ಕುಮಾರೀಸ್, ನಮ್ಗೆ ಬ್ರಾಹ್ಮಣ ಪರಿವಾರ ಜೊತೆ ಯಾರು ಲೆಕ್ಕಾಚಾರ ಭಾಳ ಇಲ್ಲ ಅವ್ರದ್ದು. ಇನ್ನು ಮುಂದೆ ಯಾರು ಬರೋದಲ್ಲ ಅವ್ರಿಗೆ. ಮತ್ತು ಪಾಲಿಟಿಕ್ಸ್, ರಾಜ್ಯಸತ್ತ, ಧರ್ಮಸತ್ತ, ವಿಜ್ಞಾನಿ ಸತ್ತ ಅವ್ರಿಗೂ ಕೂಡ ಸಕಾಶ್ ಕೊಡು. ಆಮೇಲೆ 4:15ರಿಂದ 4:45 ಮಧುಬನ್, ನಿಮ್ಮ ಸೆಂಟ್ರಿಗೆ. ಮಧುಬನ್ ಅಂದರೆ ಎಲ್ಲ ಬಂತ್ರಿ, ಪಾಂಡವನ್, ಶಾಂತಿವನ್, ಮಾನ್ಸರೋವರ್, ಮನ್ಮೋಹಿನಿ ಕಾಂಪ್ಲೆಕ್ಸ್, ಅನೇಕದವ್ರು ಅವಕ್ಕೆಲ್ಲ ಸಕಾಶ್ ಕೊಡೋದು. ಆಮೇಲೆ ಲಾಸ್ಟಿಗೆ ಬಾಬಾನ ಜೊತೆ ಕಂಬೈನ್ ಸ್ವರೂಪ ಆಗಿ ಎಲ್ಲಿರೋದ್ರಿ, ಮೇಲೆ ಪರಮಧಾಮದಲ್ಲಿ ಬಾಬಾ ನಾನು ಒಳಗೆ ಬರೇ ಇದಾಗಬೇಕು. ನಾ ಇನ್ನು ಮನೆಗೆ ಹೋಗ್ಬೇಕು, ನಾ ಇನ್ನು ಮನೆಗೆ ಹೋಗ್ಬೇಕು, ನಾ ಇನ್ನು ಮನೆಗೆ ಹೋಗ್ಬೇಕು, ನಾ ಇನ್ನು ಮನೆಗೆ ಹೋಗ್ಬೇಕು, ನಾ ಇನ್ನು ಮನೆಗೆ ಹೋಗ್ಬೇಕು. ಇದರ ಒಳಗಡೆ ಚಿಂತನೆ ನಡೀತಾ ಇರಬೇಕು. ಇದಕ್ಕೇನು ಹೇಳ್ತಾರೆ, ಹೋಮ್ ಸಿಕ್ನೆಸ್ ಅಂತ ಇರಬೇಕು. ಈ ರೀತಿ ನಿಮ್ಮಲ್ಲಿ ಹೋಮ್ ಸಿಕ್ನೆಸ್ ನಿಮ್ಮಲ್ಲಿ ಬಂತಂದರೆ, ಮನೆಗೆ ಹೋಗ್ಬೇಕು ಅನ್ನೋದು ಬಂತಂದರೆ, ನಮಗೆ ಇದ್ರ ಎಲ್ಲದ ಮೇಲೂ ಬೇಹದ್ದಿನ ವೈರಾಗ್ಯ ಬೇಕು. ಸೊ ಅಮೃತ ವೇಳೆ ಯೋಗ ಹೆಚ್ಚಾಗಬೇಕಂದ್ರೆ ಪ್ರೀತಿ ಹೆಚ್ಚು ಮಾಡಿಕೊಳ್ಳ್ರಿ ಬಾಬಾನ ಮೇಲೆ ಇಡೀ ದಿನದಲ್ಲಿ. 2ನೇದು ಈ ಜಗತ್ತಿನ ಮೇಲೆ ವೈರಾಗ್ಯ. 3ನೇದು ಮನನ ಚಿಂತನೆ.
ನೆನಪಿಟ್ಕೋರಿ, ಯೋಗ ಯಾವಾಗ ಚಲೋ ಆಕೈತೆ ನಿಮ್ಮಲ್ಲಿ ಅನೇಕ ಪ್ರಕಾರದ ಜ್ಞಾನದ ಮಾತುಗಳು ತಿರುಗ್ತಾ ಇದ್ದಾಗ ಮಾತ್ರ ನಮ್ಮದು ಯೋಗ ಏನಾಕೈತಿ ಬಾಳೋ ತನಕ ಕುಂಡ್ರಲಿಕ್ಕೆ ಸಾಧ್ಯ ಐತಿ. ಸೊ ಈ ರೀತಿ ಮಾಡಿ ನೋಡ್ರಿ. ಮತ್ತು ಇನ್ನೊಂದು ಹೊಸ್ದಾಗಿ ಏನರ ಅಮೃತ ವೇಳೆ ಮತ್ತು ಹೆಂಗೆ ಯೋಗ ಮಾಡ್ಬೇಕು ಅನ್ನೋದನ್ನು ನೋಡಿ ನಾನು ನಿಮಗೆ ಹೇಳ್ತೀನಿ ರೀ. ಸೊ ಈಗ ರೀತಿ ಟ್ರೈ ಮಾಡಿ ನೋಡಿ. ಕಾಮೆಂಟ್ ಬಾಕ್ಸ್ದಲ್ಲಿ ಮಾಡಿದ ಮೇಲೆ ಹೆಂಗೆ ಅನುಭವ ಆಯಿತು, ಅಮೃತ ವೇಳೆ ಎಷ್ಟು ಶಕ್ತಿಶಾಲಿ ಆಯ್ತು ಅನ್ನೋದನ್ನು ಹೇಳ್ರಿ. ಓಂ ಶಾಂತಿ. ಬಾಬಾನ ಮೇಲೆ ಒಂದು ಹಾಡವನ್ನು ನೋಡೋಣ ರೀ. तेरा मेरा प्यार अमर, चलना तेरे साथ है घर. तेरा मेरा प्यार अमर, चलना तेरे साथ है घर. मेरे बाबा मन की डोर खींचे मुझको तेरी ओर. कह रहा मेरा दिल, संगम के दिन ना ढले. मिलने का ये सिलसिला ऐसे ही चलता रहे. तुझको देखो देखो जिधर, तू ही आता मुझको नजर. तेरा मेरा प्यार अमर, चलना तेरे साथ है घर. जो दिया है आपने शब्दों में क्या बयां करूं. तेरी एहसान का कैसे धन्यवाद करूं. तेरी यादों का है असर, अब ना मुझको कोई फिक्र. तेरा मेरा प्यार अमर, चलना तेरे साथ है घर. ಓಂ ಶಾಂತಿ. ಥ್ಯಾಂಕ್ ಯು ಬಾಬಾ. ತಮಗೂ ಕೂಡ ಥ್ಯಾಂಕ್ ಯು ರೀ.